ಬ್ಯಾಂಗ್ಳೂರಿನ ಟೈಟ್ಲು ಬ್ಯಾಂಗ್ಳೂರು ಬಿಸಿ ಕರೆಕ್ಟ್ ನೋಡೋಣ. ನಾವು ಹುಟ್ಟು ಬೆಳೆದೆಲ್ಲ ಚಾಮರಾಜಪೇಟೆ, ಆವತ್ತು ಫ್ಯಾನು ಎ ಸಿ ಏನೂ ಬೇಕಾಗಿರಲಿಲ್ಲ, ಅದು ಬ್ಯಾಂಗ್ಳೂರು. ಇವಾಗ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಇನ್ನಲ್ಲಿ ಏನೇನಾಗಿದೆ, ಎಷ್ಟು ಮಾಲಿನ್ಯ ಆಗಿದೆ, ಏನು ಬದಲಾವಣೆ ಆಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಟೈಟ್ ಇಟ್ಕೊಂಡ್ಬಿಟ್ಟು ಒಂದು ಅದ್ಭುತವಾಗಿ ಪಿಕ್ಚರ್ ಮಾಡಿದ್ದೀನಿ. ಟ್ರೈಲರ್ ಭಾಳ ಚೆನ್ನಾಗಿ ಮಾಡ್ಬಂದಿದೆ. ಐ ವಿಶ್ ಆಲ್ ದ ಬೆಸ್ಟ್ ಸರ್ ಇಡೀ ಟೀಮ್ಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅರವಿಂದ್ ಮತ್ತು ಆಸಿಫ್ ಅವರು, ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ. 4 ಹಾಡಿದೆಯಲ್ಲ, ಸೊ 4 ಬಿಡುಗಡೆ ಆಯ್ತು ನಮ್ಮಲ್ಲಿ ಅನ್ಕೋತೀನಿ. ಇನ್ನೂ 2 ಆಗಬೇಕು. ಅವೆರಡು ಚೆನ್ನಾಗಿ ಹೋಗ್ತಾ ಇದೆ. 4 ಹಾಡು ಕೇಳಿದ್ದೀನಿ. ಇವರನ್ನ ವಂಡರ್ಫುಲ್ ಜಾಬ್. ಐ ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ನಿರ್ಮಾಪಕರಿಗೆ 17th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ. ಸೊ 100% ನೀವು ಹಾಕಿ ದುಡ್ಡು ತಂದೇ ಬರಬೇಕು, ಬರುತ್ತೆ. ಯಾಕಂದರೆ ನಿರ್ಮಾಪಕರಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ದುಡ್ಡು ಹೆಂಗೆ ಹಾಕ್ತಾ ಇದ್ದಾರೆ, ಎಷ್ಟು ಕಷ್ಟಪಟ್ಟು ಹಾಕ್ತಾ ಇದ್ದಾರೆ, ಅದು ಹಾಕಿದವ್ರಿಗೆ ಗೊತ್ತು, ನಿರ್ಮಾಣ ಮಾಡಿದವ್ರಿಗೆ ಗೊತ್ತು. ಬಟ್ ದುಡ್ಡು ಬರ್ತಾ ಇಲ್ಲ ಅಂತಲೇ 90% ಇವತ್ತು ಇಂಡಸ್ಟ್ರಿಯಲ್ಲಿ ಇರೋ ಆಗಲ್ಲ, ಇರೋ ಸತ್ಯ ಅದು. ಸೊ ನಿರ್ಮಾಪಕರು ಭಾಳ ಇಂಪಾರ್ಟೆಂಟು. ನೀವು ಗೆಲ್ಲಬೇಕು, ನೀವು ಚೆನ್ನಾಗಿದ್ರೆ ಇನ್ನು 4 ಪಿಕ್ಚರ್ ಬರುತ್ತೆ. ವಿಶ್ ಆಲ್ ದ ಬೆಸ್ಟ್ ಫಾರ್ ಅ ಕಂಪ್ಲೀಟ್ ಟೀಮ್. ಕೀರ್ತಿ, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನಿಮ್ಮ ತಂದೆಯವ್ರು ನನಗೆ ಭಾಳ ಹತ್ರ. ಆ ಕಾಲದಿಂದ ಸಂಸ್ಕಾರ ಸಂಸ್ಕೃತಿ ನಿಮ್ಮ ಮನೆಯವ್ರು ಏನು ಕೊಟ್ಟಿದ್ದಾರೋ ಅದಕ್ಕೆ 25 ಪಿಕ್ಚರ್ ನೀವು ಮಾಡ್ತಾ ಇದ್ದೀರಿ. ಸೊ ದೇವ್ರು ಒಳ್ಳೇದು ಮಾಡಲಿ. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಸೊ ಅದ್ರ ಜೊತೆಗೆ ವಿಜಯ್ ಅನ್ನೋ ಒಂದು ಆ್ಯಕ್ಟರ್ ಸಿನಿಮಾ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನಿರ್ಮಾಪಕರ ಕೆವಿ ಅನ್ನೋರಲ್ಲ, 330 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೆ, ಸೆನ್ಸಾರ್ ಆಗೋಕ್ಕೆ ಮುಂಚೆನೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ ಅಂತಂದರೆ ನಿರ್ಮಾಪಕ ಏನಾಗಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದರೆ, ಈ ಥರ ಆಯಿತು ಅಂದರೆ ಥ್ರೂಔಟ್ ಇಂಡಿಯಾ ಇಂಡಸ್ಟ್ರಿನೇ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದು ಆಗಲೇಬಾರ್ದು. 330 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾಳೆ ಕನ್ನಡ ಆಗ್ಬೋದು, ನಾಳಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಕ್ಯೂಬಿಂದ ಅದು ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಎಲ್ಲೋ ಇಟ್ಟಿರೋ ಒಂದು ಆರ್ಟ್ ಡಿಸ್ಕಲ್ಲಿ ಇರೋ ಸಿನಿಮಾ ಥ್ರೋಟ್ ವರ್ಲ್ಡ್ ಬರುತ್ತೆ ಅಂತಂದರೆ ಎಂಥ ಬೆಳವಣಿಗೆ. ನೀವು ರಾಜಕೀಯ ಸಾವಿರ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡ್ತೀರಿ ನೀವು. ಇದು ಆಗಬಾರ್ದು. ಇದು ನನ್ನ ಪರ್ಸನಲ್ ಫೀಲಿಂಗ್. ಇದು ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡೋದಕ್ಕಿದ್ದು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಖಂಡಿತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್, ಕಾಪಿರೈಟ್ ಆ್ಯಕ್ಟ್ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದೆ. ಅಲ್ಲ ಬೇರಿನ ಹೊಲ ಅಂದರೆ ಪ್ರಿಂಟ್ ಯಾರತ್ತು ಇರುತ್ತೆ ಸರ್, ಆರ್ಟಿಸ್ಟ್ ಯಾರತ್ತು ಇರುತ್ತೆ, ಇಲ್ಲ ನಿರ್ಮಾಪಕರು ಇರಬೇಕು, ಇಲ್ಲ ನಿರ್ದೇಶಕರು ಇರಬೇಕು, ಎಡಿಟಿಂಗ್ ರೂಮಲ್ಲಿ ಇರಬೇಕು, ಇಲ್ಲ ಕ್ಯೂಬ್ ಅವ್ರು ಇರಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ಟರು? ಹಿಂಗೆ ಆಗ್ಬಿಡ್ತು ಅಂದರೆ ನಿರ್ಮಾಪಕ ಏನಾಗಬೇಕು? ಅದೇ ಗೊತ್ತಿಲ್ವಲ್ಲ ಸರ್. ಎಲ್ಲ ಅದಕ್ಕೆ ಯಾವ ರೀತಿ ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿದ್ದಾರೆ ಅವರು ಇವತ್ತು ಆ ಸಿನಿಮಾನ ಕಂಪ್ಲೀಟ್ ಆಗಿ ಅದು ಬಂದರೂ ಕೂಡ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಬಟ್ ಆಗಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ಗೆ ಇದಕ್ಕೂ ನಾನು ತಂದೆ ತೊಗೊಂಡ್ಬರ್ತಾ ಇಲ್ಲ. ಬಟ್ ಇದು ಏನಾಗಿದೆಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಇಟ್ಸ್ ವೆರಿ ಡೇಂಜರಸ್. ಬಹಳ ಕೆಟ್ಟು ಮೂವ್ ಮಾಡಿದ್ದಾರೆ. ಇದು ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಮಾಡೇ ಮಾಡ್ತಾರೆ ಗ್ಯಾರಂಟಿ. ಯಾವುದೋ ಒಬ್ಬ ನಿರ್ಮಾಪಕರಿಗೆ ಯಾರು ಆಗದೆ ಇರೋದು ಆರ್ಟಿಸ್ಟ್ ತೊಗೊಂಡೊಬ್ರು ಕತ್ಕೊಂಡ್ಬಿಟ್ಟು ಹಾಕ್ಬಿಡಿಯಪ್ಪ ಅಂತಂದ್ರೆ ಮುಗಿದೈತಲ್ಲ. ಅದಕ್ಕೆ ನಿರ್ಮಾಣ ಯಾಕೆ ಮಾಡಬೇಕು? ಸೆನ್ಸರ್ ಯಾಕೆ ಬೇಕು? ನಿರ್ಮಾಪಕರು ದುಡ್ಡು ಯಾಕೆ ಹಾಕ್ಬೇಕು? ಆಸ್ ಇಟ್ ಈಸ್ ಪಿಕ್ಚರ್ ಓಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ದುಃಖದಲ್ಲಿದ್ದಾರೆ. ಅದರಲ್ಲಿ ಇದು ಬೇರೆ. ಇಟ್ಸ್ ಅ ವೆರಿ ಬ್ಯಾಡ್ ಮೂವ್. ಇದು ಆಗಲೇಬಾರ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಇದೇ ಏಪ್ರಿಲ್ 17 ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಸ್ಕ್ರೀನ್ಸ್ ಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ಸಿನಿಮಾನಲ್ಲಿ ಇಲ್ಲ ಅಂತ ಕೇಳ್ಕೊಳ್ತೀನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಸರ್, ನಾನು ಹೇಳಿದ್ದಲ್ಲ. ಅಷ್ಟೇ ಸರ್, ಅಷ್ಟೇ. ಈಗ ತಾನೇ ಬೆಂಗಳೂರಿನ ಟ್ರೈಲರ್ ನೋಡಿದ್ವಿ, ನನಗೆ ಭಾಳ ಇಷ್ಟ ಆಯಿತು. ನನಗೆ ವೆಂಕಟೇಶ್ ಮೂರ್ತಿ ಅವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಸಿನಿಮಾ ರಂಗದ ಮೇಲೆ ಭಾಳ ಪ್ಯಾಷನ್ ಇಟ್ಕೊಂಡಿರೋ ಪ್ರೊಡ್ಯೂಸರು. ಅಲ್ಲಿ ಕಾರಣಾಂತರಗಳಿಂದ ಆಗಲಿಲ್ಲ.
ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ಒಳ್ಳೇದಾಗಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗಲಿ. ನನಗೆ ಬೆಂಗಳೂರು ಇನ್ನಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗೋದು, ಒಂದು ಕುತೂಹಲ ಮೂಡುತ್ತೆ. ಆ ಕುತೂಹಲನ ಈ ಟ್ರೈಲರ್ನಲ್ಲೂ ಕೂಡ ಅವರ ಕ್ಲಿಪ್ಪಿಂಗ್, ಎಡಿಟಿಂಗ್ನಲ್ಲಾಗಿರ್ಬೋದು, ರೀ ರೆಕಾರ್ಡಿಂಗು ಮತ್ತು ಮೇಕಿಂಗಲ್ಲಿ ನನಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ನಮಗೆ ಈ ಥರ ಕಂಟೆಂಟ್ ಬರಬೇಕು. ಈ ಥರ ಕಂಟೆಂಟ್ ಬಂದ್ರೇ ನಮಗೆ ಈ ಥರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023ರಲ್ಲಿ 2.5% ಅಷ್ಟು ಸಿನಿಮಾಗಳು ಗೆದ್ದಿದೆ. 2024 3.5% ಅಷ್ಟು, ಭಾಳ ಕಡಿಮೆ ಆಯಿತು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದಿದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ಸು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕಂದ್ರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂಥ ಕಂಟೆಂಟ್ ಬಂದು ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗಲಿ. ಮತ್ತು ಎಲ್ಲ ನಟ ನಟಿಯರು ಅವರು ಕೂಡ ಭಾಳ ಚೆನ್ನಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಧರ್ಮ ಅವರು, ಅನುಷ್ ಅವರು, ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಒಂದು ಕಂಟೆಂಟ್ ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದಾಗಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಲಹರಿ ಹೇಳುವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಅವ್ರನ್ನ ನೋಡಿ ಭಾಳ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಿನ ಚೆನ್ನಾಗಾಗಿ. ಜೈ ಕರ್ನಾಟಕ. ಇದು ನನ್ನ 7ನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾಗೂ ನಾನು ಮಾಧ್ಯಮ ಮಿತ್ರರಿಗೆ ತುಂಬ ನಮಸ್ಕಾರ. ಅವಾಗಲೂ ತುಂಬ ಸಪೋರ್ಟ್ ಮಾಡಿದರೆ, ಈಗಲೂ ತುಂಬ ಸಪೋರ್ಟ್ ಬೇಕು ನಿಮ್ಮದು. ಮೊದಲನೇ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. 2ನೇ ಸಿನಿಮಾ ಮಾಡುವಾಗ ನಾನು ಮತ್ತು ಧರ್ಮ ಇಬ್ಬರೇ ಸರಿ ಸಲ ಖಂಡಿತ ನಾವು ಗೆಲ್ಲೇಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ತುಂಬ ಅದಕ್ಕೆ ತಯಾರಿ ನಡೆಸಿ ಈ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾದು ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂದರೆ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಪೋರ್ಟ್ ಮಾಡಲೇಬೇಕು. ಮತ್ತು ಕೆಲವೊಂದು ನಮ್ಮ ಹಿರಿಯ ನಾಯಕರೆಲ್ಲ ಇದಕ್ಕೆ ಬಂದು, ಇಲ್ಲಾಂದರೆ ಅಲ್ಲಿಂದನೇ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಇನ್ನೂ ಮುಂದಿನ ಯಶಸ್ವಿ ಕಾಣುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಗೆ ಕೊಟ್ಟರೆ ಈ ಚೆನ್ನಾಗಿ ಬಂದಿರುವಂಥ ಸಿನಿಮಾ ಒಳ್ಳೆಯ ಸಿನಿಮಾ ಗೆಲ್ಲುತ್ತೆ. ಗೆಲ್ಲೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಕ್ವೆಶನ್ ಇದೆ, ಒಂದು ನಿಮಿಷ. ಈ ಸಿನಿಮಾ ಸುಮಾರು ವಿಜಯ್ ಸಿನಿಮಾಸ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ. ಈ ಸಿನಿಮಾ ಸುಮಾರು 100 ಚಿತ್ರಮಂದಿರಗಳಿಂದ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಅವರು ಆದಷ್ಟು ಸಿನಿಮಾಗಳ ಪ್ರಯತ್ನ ಮಾಡ್ತಿದ್ದಾರೆ. ಒಂದು 100ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಕಾಣುತ್ತಿದ್ದಾರೆ. ಸಿನಿಮಾಗಳು ಅಂದರೆ ಒಂದು 100 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅದಕ್ಕೆ ಏನೇನು ಬೇಕೋ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಥಿಯೇಟರ್ಗಳು ಸಿಕ್ಕಿದ್ರೆ ನಾವು ಖಂಡಿತ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಸರ್, ಮುಖ್ಯವಾಗಿ ಸಿನಿಮಾದ ಕತೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಮ್ಮ ನಂಬಿಕೆ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆ ಒಳ್ಳೆ ಸಿನಿಮಾ ಅದೇ ರೀತಿ ಮೂಡ್ ಬಂದಿದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ನಾವು ಗೆಲ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. ನೀವು ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಖಂಡಿತ ಗೆಲ್ತೀವಿ ಅಂತ ನನ್ನ ನಂಬಿಕೆ ಇದೆ ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಸೀನಿಯರ್ಸ್ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ಸ್ವಲ್ಪ ಚಿಕ್ಕವನು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಇನ್. ಸೊ ಬೆಂಗಳೂರಿನ ಅನ್ನೋ ಸಿನಿಮಾ ಫಸ್ಟ್ ಬೇಸಿಕಲಿ ಈ ಸಿನಿಮಾ ಬಂದು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ನಾರ್ಮಲ್ ಕಥೆನೇ. ಎಲ್ಲರೂ ನೋಡಿರ್ತೀರಾ. ಆ್ಯಂಡ್ ಮಾಧ್ಯಮ ಮಿತ್ರರು ನೀವೆಲ್ಲರೂ ಆ ಪೇಪರಲ್ಲಿ ಎಷ್ಟೊಂದು ಆರ್ಟಿಕಲ್ ನೀವು ಬರೆದಿದ್ದೀರಾ. ಅದರಲ್ಲೇ ಒಂದು ಇನ್ಸಿಡೆಂಟು ನನ್ನ ಸ್ವಂತ ಸ್ನೇಹಿತನಿಗೆ ನಡೆದಂಥ ಒಂದು ಸ್ಕ್ಯಾಮ್, ಅದರ ಮೇಲೆ ಒಂದು ಲೈನ್ ತೊಗೊಂಡು ಮಾಡಿದಂಥ ಸಿನಿಮಾ. ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಅಂತ ನನ್ನ ಭಾವನೆ. ಆ್ಯಂಡ್ ಲಹರಿ ಸರ್, ವೇಲು ಸರ್ ಇದ್ದಾರೆ. ಆ್ಯಂಡ್ ಅವ್ರು MRTಯಲ್ಲಿ ನಮ್ಮ ಸಾಂಗ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರಿ ಆ ಟೈಮಲ್ಲಿ. ಆ್ಯಂಡ್ ದೆನ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ನಾವು ಫಸ್ಟ್ 1 ಲೈನ್ ಸ್ಟೋರಿ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಈ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸಿಗೆ ರೀಚ್ ಆಗಬೇಕು ಅಂತ ಹೇಳಿ. ಆ್ಯಂಡ್ ಅವ್ರು ಮಾಡಿದಂಥ ಒಂದು ಎಫರ್ಟ್ ಈ ಸಿನಿಮಾ ಇವತ್ತು ನೀವು ನೋಡ್ತಾ ಇರೋದು. ಆ್ಯಂಡ್ ಅವ್ರ ಎಫರ್ಟ್ಗೆ ದಯವಿಟ್ಟು ಒಂದು ನೀವು ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಫಸ್ಟ್ ಡೆಬ್ಯೂಟ್ ಆ್ಯಂಡ್ ಡೈರೆಕ್ಷನ್ ಅಂತ ಬಂದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಂದು ಸ್ವಲ್ಪ ಒಂದು ಡೌಟ್ಸ್ ಇರುತ್ತೆ. ಓಕೆ, ಹಿಂಗೆ ಏನು ಇರ್ತಾ ಅಂತ. ಯಾಕೆಂದರೆ ಲಹರಿ ಸರ್ ಹೇಳಿದ್ರು, ವೇಲು ಸರ್, ಸೊ ತುಂಬ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಸೊ ಅವರ ನಂಬಿಕೆನ ನಾವು ಉಳಿಸ್ಕೊಂಡ್ಬಿಟ್ರೆ ಅದೊಂದು ನಾನು ಮಾಡಿದಂಥ ಒಂದು
ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು ಧರ್ಮ ಸರ್ನ. ಆ್ಯಂಡ್ ಅವರು ಅಷ್ಟೇ ವೆರಿ ಸ್ವೀಟ್, ಒಂದು ಲೈನ್ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಇಮ್ಮಿಡಿಯೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನಿಷಿಯಲ್ ಸ್ಟೇಜಿಂದನೂ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಂಥವ್ರು ಧರ್ಮ ಸರ್ ಆ್ಯಂಡ್ ವೆಂಕಟೇಶ್ ಮೂರ್ತಿ ಸರ್. ಅದಾದ್ಮೇಲೆ ಬಂದಿದೆ ನಮ್ಮ ಇಬ್ಬರು ಹೀರೋಯಿನ್ಸ್. ಸೊ ಅವರು ಕೊಟ್ಟಂಥ ಒಂದು ಫ್ರೀ ಆಫ್ ಟೈಮ್ ಅಂದರೆ ಇಲ್ಲ ಸರ್ ನೀವು ಮಾಡಿ. ಎಷ್ಟೊಂದು ಸರಿ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ, ಲೆಂತಿ ಶೂಟ್ಸ್ ಮಾಡಿದ್ದೀವಿ ಅಂತ. ಸೊ ಆ ಟೈಮಲ್ಲಿ ಅವ್ರೇನು ಹೇಳ್ದಲ್ಲ, ಇಲ್ಲ ಹೊಸ ಹುಡುಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ನನ್ನನ್ನು ಸ್ವಲ್ಪ ನೋಡಿಕೊಂಡು ಅವ್ರನ್ನ ಸಹಿಸ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹೇಳೋದಿಷ್ಟೇ ಆಡಿಯನ್ಸ್ಗೆ, ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ನೋಡಬೇಕಾಗಿರೋ ಸಿನಿಮಾ. ಬಿಕಾಸ್ ಯಾರ್ಯಾರ ಮನೇಲಿ ಮಕ್ಕಳಿದ್ದಾರೋ ಆ್ಯಂಡ್ ಯಾರ್ಯಾರ ಮನೇಲಿ ತಂದೆ ತಾಯಿ ಇದ್ದಾರೋ ಆ ಮಕ್ಳಿಗೂ ತಂದೆ ತಾಯಿಗಿರೋ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡು ಸಿನಿಮಾ ಇದೆ. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಮೀಡಿಯಾದವ್ರು ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಗೆ ಏನು ಯಾಕೆ ಅನ್ನೋದು ಒಂದು ಡೌಟ್ಸಲ್ಲೇ ಹೋಗಿ ಸಸ್ಪೆನ್ಸ್ ಹೋಗಿ ಫೈನಲ್ ಆಗಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು. ಕಾರ್ತಿಕ್ ಅವರೇ, ಆ್ಯಂಡ್ ಸಾರಿ ಟು ಮೆನ್ಷನ್ ಸರ್, ಚೇತನ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿಮ್ಮ ಮೈನಾ ಫಿಲಮ್ಗೆ ನಾನು ಓದಿದ ಕಾಲೇಜಿಂದ 70 ಕಿಲೋಮೀಟರ್ಸ್ ದೂರ ಹೋಗಿ 50 ಟೈಮ್ಸ್ ನೋಡಿದ್ದೀನಿ ಸರ್. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಮೈನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಂದು ಪ್ರಶ್ನೆ ಇದೆ ಸರ್. ಅದಾಗಲಿ ಸರ್. ಗೋಡೆ ಮೇಲೆ ಒಂದು ಫೋಟೋ ಬರುತ್ತಲ್ಲ ಟ್ರೈಲರ್ ಅಲ್ಲಿ, ಯಾರು? ಎಸ್, ಅವರೊಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದ್ದಾರೆ ಸಿನಿಮಾದಲ್ಲಿ. ಅದೊಂದು ಜೂನಿಯರ್ ರಾಜ್ಕುಮಾರ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ಅಂದರೆ ಆ ತಂದೆಯ ಆಸೆ, ಮಗನ ಅವರು ನಾಟಕ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್, ಅವ್ರ ಮಗನ ಹೀರೋ ಮಾಡಬೇಕು ಅನ್ನೋ ಒಂದು ಪಾತ್ರ. ಸೊ ಹಂಗಾಗಿ ಆ ಫೋಟೋ ಇದೆ ಸರ್. ಸರ್, ಇದರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಒಂದು, ನೀವು ನೋಡೋ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಸ್ ಬರುತ್ತೆ ಆ್ಯಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ. ಇದು ಮಿಕ್ಸ್ಚರ್ ಆಫ್ ಬೋತ್. ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಕಂಟೆಂಟ್ ಇದೆ ಸರ್. ಸೊ ಕಂಟೆಂಟ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಇಟ್. ಅಂದರೆ ಇಲ್ಲಿ ಕತೆ ಅನ್ನೋದು ಮೇಜರ್ ಹೀರೋ, ಅವರಿಂದಾನೇ ಎಲ್ಲ ಪಾತ್ರ ವರ್ಗಗಳು ಅವ್ರವ್ರದ್ದಾಗಿರ್ಬೋದು. ಈಗ ಧರ್ಮ ಸರ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ಇವರು ರಿಷಾ ಮೇಡಮ್ ಅವ್ರ ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ, ಅದೊಂದು ಹೇಳೋಕ್ಕಾಗಲ್ಲ. ಆ್ಯಂಡ್ ಅನುಷಾ ಮೇಡಮ್ ಅವರು ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಆ್ಯಂಡ್ ನಮ್ಮ ವಿಲನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸು ಅವರೇ ಒಂದು ಪರ್ಟಿಕ್ಯುಲರ್ ಶೇಡ್ಸ್, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ಸ್ ಇದೆ. ಆ್ಯಂಡ್ ACP ಸರ್, ನಮ್ಮ ಶಶಿಕುಮಾರ್ ಸರ್, ಸುಪ್ರೀಂ ಹೀರೋ ಅವರು, ಅವ್ರಿಗೆ ಈ ಸ್ಟೋರಿ ಇಷ್ಟ ಆಗಿ ಆ್ಯಂಡ್ ಅವರು ತುಂಬ ಸಪೋರ್ಟ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವರು. ಸೊ ಅವರಿಂದನೇ ಈ ಸಿನಿಮಾಗೆ ಒಂದು ದೊಡ್ಡ ತೂಕ ಬಂದಿರೋದು. ಸೊ ಹಾಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಬೆಂಗಳೂರಿನ ಅನ್ನೋದು ಮೇಜರ್ ಆಗಿ ಬೆಂಗಳೂರಲ್ಲಿ ನಡೆಯೋ ಕತೆ ಸರ್. ಬಟ್ ಆ್ಯಕ್ಚುಲಿ ಇದು ನಿಮ್ಮ ಆರ್ಟಿಕಲ್ಸ್ ಅಂದರೆ ಮೀಡಿಯಾ ಮಿತ್ರ ಆರ್ಟಿಕಲ್ಸಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಒಂದು ಮೇಜರ್ ಇಶ್ಯೂನ ಚಿಕ್ಕದಾಗಿ ಹೇಳಕ್ ಹೋಗಿದ್ದೀವಿ ಸರ್. ಎಸ್ ಸರ್, ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಔಟ್ಸ್ಕರ್ಟ್ ಆಫ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಸಾಂಗ್ ಶೂಟ್ಸ್ಗೆಲ್ಲ ಸ್ವಲ್ಪ ನಾವು ವಿಲೇಜ್ ಸೈಡ್ಸ್ ಪೋರ್ಷನ್ಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಶೂಟ್ಸ್ ಮಾಡಿದ್ದು. ಮೇಜರ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿರೋದು ಸರ್. ಸರ್, ಟೆಕ್ನಿಷಿಯನ್ಸ್ ಬಂದು ಫಸ್ಟು DOP ನವೀನ್ ಪಂಚಾಕ್ಷರಿ ಅವರು ಅಂತ. ಸೊ ಅವ್ರು ಬಂದು ನನಗೆ ನಾನು ಶಾರ್ಟ್ ಫಿಲಮ್ ಮಾಡೋ ಟೈಮಿಂದನೂ ನನಗೆ ಪರಿಚಯ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ಐ ಹ್ಯಾಸ್ ಗಿವನ್ ವೆರಿ ಗುಡ್ ವಿಜುವಲ್ಸ್. ಅಂದರೆ ವಿಜುವಲ್ಸ್ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ನಮ್ಮ ಪ್ರಕಾರ. ನೀವು ನೋಡಿ ಅದನ್ನ ಹೇಳಬೇಕು ಹೇಗೆ ಬಂದಿದೆ ಅನ್ನೋದನ್ನ. ಆ್ಯಂಡ್ ದೆನ್ ಎಡಿಟರ್ ಬಂದು ಕುಮಾರ್ CK ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೌತಮ್ ನಾಯಕ್ ಅಂತ ನಮ್ಮ DI ಅವರು. ಮ್ಯೂಸಿಕ್ ಬಂದು ಆಸಿಫ್ ಆ್ಯಂಡ್ ಅರವಿಂದ್, ಕಂಪ್ಲೀಟ್ಲಿ ಹೊಸ ಟೀಮ್ ಅದು. ಕೇರಳ ಆ ಕಲ್ಚರ್ ಇರುವಂಥ ಟೀಮ್. ಸೊ ಅವ್ರಿಗೆ ನಾವು ಫಸ್ಟು ಈ ಲೈನ್ ಹೇಳಿದ ತಕ್ಷಣವೇ ಎವ್ರಿ ಸೀನ್ಗೂ ಒಂದೊಂದು ಸಪ್ರೇಟ್ BGMs ಥರ ಡಿಸೈನ್ ಮಾಡಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅನ್ನೋ ಫೀಲ್ ಕೊಟ್ಟಿದ್ದಂಥ ಸಿನಿಮಾ. ಆ್ಯಂಡ್ ಈಗೇನು ನೀವು ಟ್ರೈಲರ್ ಮ್ಯೂಸಿಕ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಒಂದು ಬೇರೆ ಜೋನರ್ ಆಫ್ ಮ್ಯೂಸಿಕ್ ಇದೆ. ಸಿನಿಮಾದಲ್ಲಿ ಇದ್ರ 3ರಷ್ಟು ಜಾಸ್ತಿ ಇದೆ. ಸೊ ಆ ಥರ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ಕೂಡ ನನಗೆ ಸಿಕ್ಕಿದ್ದು. ಆ್ಯಂಡ್ ಬೇಸಿಕಲಿ ಇಷ್ಟು ಟೆಕ್ನಿಷಿಯನ್ಸ್ ಜೊತೆಗೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಟೀಮು, ಡೈರೆಕ್ಷನ್ ಟೀಮು. ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಮದನ್ ಆಗಿರ್ಬೋದು. ಆ್ಯಂಡ್ ನಮ್ಮ ಲಿರಿಕ್ ರೈಟರ್ ಆನಂದ್ ಅಣ್ಣ ಅಂತ ಇದ್ದಾರೆ, ಎಲ್ಲ ಸಾಂಗ್ಸ್ ಅವರೇ ಬರ್ತಿರೋದು. ಸೊ ನನ್ನ ಟೀಮ್ ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಕೊಟ್ಟಂಥ ಲೀನಿಯನ್ಸಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಎಸ್ ಸರ್. ಎವ್ರಿ ವೀಕ್ ಬರೋ ಎಲ್ಲ ಸಿನಿಮಾಗಳು ಡೈರೆಕ್ಟರ್ಗಳು ಹೇಳೋದು ಸರ್, ಎಸ್ ಸರ್, ಆಗಿದೆ ನಮ್ಮ ಸಿನಿಮಾ ಅದ್ಭುತವಾಗಿ ಮಾಡಿದ್ದೀವಿ, Yes, sir. ನೋಡಿ ಥಿಯೇಟ್ರಿಗೆ ಬನ್ನಿ ಅಂತ. ಇದು ಸಹಜವಾಗಿ ಕರೆಯೋದು. ಆಮೇಲೆ ಪ್ರತಿ ಡೈರೆಕ್ಟ್ರಿಗೆ ಅವ್ರ ಸಿನಿಮಾ ಅದ್ಭುತವಾಗಿರುತ್ತೆ. 2.5 ಗಂಟೆ ಥಿಯೇಟ್ರಲ್ಲಿ ಆಡಿಯನ್ಸ್ನ ಕೂರಿಸೋದು ತುಂಬ ಕಷ್ಟ. ಆ ಆ್ಯಂಗಲಲ್ಲಿ ಏನು ಕೊಡ್ತೀರಾ ಅಂತ. 2.5 ಗಂಟೆ ನಾನು ದುಡ್ಡು ಕೊಟ್ಟು ಕೂತ್ಕೋಬೇಕು ಅಂದ್ರೆ ಸಮಯದ ಜೊತೆ ದುಡ್ಡು ಎಷ್ಟು ಖರ್ಚು ಮಾಡಬೇಕು. ಸೊ ಆ ಆ್ಯಂಗಲಲ್ಲಿ ನೀವು ಆಡಿಯನ್ಸ್ ಏನು ಪ್ರಾಮಿಸ್ ಮಾಡ್ತೀರಾ ಸರ್? ಇದೇ ವಿಷಯದ ನನಗೆ ಡೌಟ್ ಬಂದು ನಾವು 2 ಪ್ರೀಮಿಯರ್ ಶೋ ಮಾಡ್ತೀವಿ ಸರ್. 2 ಆಡಿಯನ್ಸ್ ಪ್ರೀಮಿಯರ್ ಶೋ ಮಾಡಿದ್ವು. ನಾವೆಲ್ಲೂ ಕೂಡ ಸೆಲೆಬ್ರಿಟಿನ ಆಗಿರ್ಬೋದು ಅಥವಾ ನಮಗೆ ಗೊತ್ತಿರೋರು ನಾವು ಯಾರೂ ಕರೆದೇ ಇಲ್ಲ ಸಿನಿಮಾಗೆ.
ಆಡಿಯನ್ಸ್ ಪ್ರೀಮಿಯರ್ ಶೋ 2 ಸರಿ ಮಾಡಿದ್ರು. 2 ಸರಿ ನಮಗೆ ಬಂದಂಥ ರಿವ್ಯೂಸ್ ಮತ್ತು ಕಲೆಕ್ಷನ್ ಆಫ್ ಅವ್ರು ಕೊಟ್ಟಂಥ ಔಟ್ಪುಟ್ ಏನಿದೆಯಲ್ಲ ಆ ಕಾನ್ಫಿಡೆನ್ಸಲ್ಲಿ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವರ ಕಾನ್ಫಿಡೆನ್ಸಿಂದ ನಾನು ಇವತ್ತು ಇಷ್ಟು ಮಾತಾಡ್ತಾ ಇರೋದು. ಸೊ ಅಂದರೆ ಆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ ಏನಿದೆಯಲ್ಲ ಕಂಟೆಂಟ್ ಅನ್ನೋದು ಅದು ನಮ್ಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಭಾವನೆ ಸರ್. ಪ್ರೀ-ರಿಲೀಸ್ ಬಿಸ್ನೆಸ್ ಏನಾದರೂ ಆಗಿದೆ ಸರ್ ಆಗ್ತಾ ಇದೆ ಸರ್. ಒಂದು OTT ಒಂದು ಮಾತುಕತೆ ನಡೆದಿದೆ, ಅದು ಫೈನಲೈಸ್ ಆಗಬೇಕು ನೆಕ್ಸ್ಟ್ ವೀಕಲ್ಲಿ. ಸೊ ಹಿಂದಿ ಬಿಸ್ನೆಸ್ಸು ಮಾತುಕತೆ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಇದೆ ಸರ್. ಸರ್ ಫಸ್ಟ್ ತೋರಿಸಿದ ರೇಣುಕಾಂಬದಲ್ಲಿ ಫಸ್ಟ್ ಪ್ರೀಮಿಯರ್ ಆಗಿದ್ದು, ನೆಕ್ಸ್ಟ್ ಆದ್ಮೇಲೆ ವಿಕ್ಟ್ರಿ ಸಿನಿಮಾಸಲ್ಲಿ 4K ಪ್ರೀಮಿಯರ್ ಆಗಿತ್ತು ಸರ್. ಎಸ್ ಸರ್, ಐ ಆಮ್ ಕಾನ್ಫಿಡೆಂಟ್ ಫಾರ್ ಇಟ್. ಎಸ್, ನೀವು ನೋಡ್ತೀರಾ ಅಂತಂದ್ರೆ ನಮ್ಗೆ ಖುಷಿ ಇದೆ. ಎಸ್ ಸರ್, ನಾನು ಡಿಸ್ಕಸ್ ಮಾಡ್ತೀವಿ ಪ್ರೊಡ್ಯೂಸರ್ ಜೊತೆ ಹೇಳಿ. ಎಸ್, ಇಫ್ ಪಾಸಿಬಲ್ ವಿಲ್ ಡೂ ಇಟ್ ಸರ್. ಡೆಫಿನೆಟ್ಲಿ ಸರ್. ಎಸ್ ಸರ್. ಸರ್ ಪ್ರೆಸ್ ನೀವು ತುಂಬಾ ಸಿನಿಮಾಸ್ ನೋಡಿರ್ತೀರ ಸರ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನಮ್ಗೆ ಇರಲ್ಲ ಸರ್. ಖಂಡಿತ ಸರ್, ತೋರ್ಸೋಣ, ಅದಕ್ಕೇನಿಲ್ಲ ಸರ್, ನಾವು ತೋರ್ಸಕ್ಕೆ ರೆಡಿ ಇದೀವಿ. ಎಸ್ ಸರ್. ಹೀರೋಯಿನ್ ಆಯ್ಕೆ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಅಲ್ಲಿ ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಅವ್ರಿಬ್ರು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮೈನ್ ಕಾರಣ ಏನು ಅಂತ. ಅವರಿಬ್ರು ಬಿಗ್ ಬಾಸ್ ಎಲ್ಲ ಚಪಾತಿ ತಿನ್ಸ್ಕೊಂಡು ಚೆನ್ನಾಗಿ ಹೋರಾಡ್ತಾ ಇದ್ರು. ಸೊ ಅದೆಲ್ಲರೂ ಅವ್ರು ತುಂಬಾ ಚಪಾತಿ ತಿನ್ಸೋದ್ರ ಮೇಲೆ ನೋಡಿ ಫೋಕಸ್ ಮಾಡಿದ್ದಾರೆ ಅವರು. ಅದೇ ಅದು ಆ ಚಪಾತಿ ಕರ್ನಾಟಕ ಫೇಮಸ್ ಆಗಿತ್ತು. ಇಲ್ಲ ಸರ್, ನಿಮ್ಗೆ ಸರ್ ಅವ್ರ ಪೋರ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಹೋಗಿದ್ದು ಮುಂಚೆನೇ ಶೂಟ್ ಮಾಡ್ಬಿಟ್ಟಿದ್ದು ಸರ್. ಅವ್ರ ಪೋರ್ಷನ್ ಮುಗಿಸಿ ಅದಾದ್ಮೇಲೆ ಅವ್ರು ಇಮಿಡಿಯೇಟ್ ಬಿಗ್ ಬಾಸ್ ಹೋಗಿದ್ದು. ಸೊ ಅದೇನಾಯ್ತು, ನಮಗೊಂದು ಎಕ್ಸ್ಟ್ರಾ ಮೈಲೇಜ್ ಆಯ್ತು ಅಷ್ಟೇ. ಬಟ್ ಅವಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರು ಇಷ್ಟ ಆಗಿ ನಾವು ತೊಗೊಂಡಿದ್ದು. ಅವ್ರನ್ನ ಬಿಟ್ಟರೆ ಬಿಗ್ ಬಾಸ್ ನೋಡ್ಬಿಟ್ಟು ತೊಗೊಂಡಂತಿಲ್ಲ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಅವ್ರ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಎಸ್ ಸರ್. ಎಸ್ ಸರ್, ಬಿಗ್ ಬಾಸ್ ಮುಂಚೆನೇ ನಾವು ಪ್ಲಾನ್ ಮಾಡಿ ಶೂಟ್ ಮಾಡಿದ್ದು ಸರ್. ಎಸ್. ಧನ್ಯವಾದಗಳು ಕಾರ್ತಿಕ್ ಕೆ ಮೂರ್ತಿ. Thank you so much. ಚಿತ್ರದ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು.